ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನಾನು ಇವತ್ತೊಂದು ಕ್ವಿಕ್ಕಾಗಿ ಒಂದು ಸೂಪ್ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಇಂಗ್ರೀಡಿಯೆಂಟ್ಸನ್ನು ನಾನು ತೊಗೊಂಡಿದ್ದೀನಿ. ಯಾಕಂದರೆ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಕಾಫಿ ಟೀ ಬದಲು ಸೂಪ್ಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಕ್ವಿಕ್ಕಾಗಿ ಒಂದು ಸೂಪ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಫಸ್ಟಿಗೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರಾಗಿ ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಅರ್ಧ ಬೌಲಷ್ಟು ಬ್ರೋಕ್ಲಿ ತೊಗೊಂಡಿದ್ದೀನಿ ನಾನು. ಜೀರಿಗೆನೂ ಮೆಣಸು ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಎಣ್ಣೆ ಅಷ್ಟೇ, ಇನ್ನೇನು ಬೇಡ ಇದಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಫಸ್ಟಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಜಾಸ್ತಿ ಎಣ್ಣೆ ಹಾಕೋಬೇಡಿ, ಸೂಪ್ಸ್ ಅಲ್ವಾ ಚೆನ್ನಾಗಿರಲ್ಲ. ಹಾಗಾಗಿ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿನೂ ಕರಿಬೇವಿನ ಸೊಪ್ಪು ಹಾಕೋಣ. ತುಂಬ ಏನು ಫ್ರೈ ಮಾಡ್ಕೊಳೋದು ಬೇಡ, ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಏನು ಬಿಡೋದು ಬೇಡ. ಬ್ರೋಕ್ಲಿ ಇಲ್ಲ ಅಂತಂದರೆ ಮನೇಲಿ ಏನಿರುತ್ತೋ, ಬೀನ್ಸು, ಬೀಟ್ರೂಟು ಏನಿರುತ್ತೋ ಅದು ಹಾಕ್ಕೊಂಡು ಮಾಡ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಯಾಕಂದರೆ ವೆದರ್ ಚೇಂಜ್ ಆಗಿದೆಯಲ್ಲ, ಸೊ ಹಾಗಾಗಿ ವೆದರ್ಗೆ ಸೂಪ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿ, ಬಿಸಿ ಬಿಸಿಯಾಗಿ ಕುಡೀರಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈರುಳ್ಳಿ ಆಗಿದೆ. ನಾನೀಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗೆ ಹಾಕಬೇಕು ಟೊಮೆಟೊ. ನಾನು ಬ್ರೋಕ್ಲಿ ಮಶ್ರೂಮ್ ನೂಡಲ್ಸ್ ಮಾಡಿದ್ದೆ ಚಪಾತಿನಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಇಟ್ಟು ಬ್ರೋಕ್ಲಿ, ಸೊ ಬೇರೆ ಏನು ಡಿಶ್ ಮಾಡೋದು ಅಂತ ಹೇಳ್ಬಿಟ್ಟು ಸೂಪ್ ಮಾಡ್ತಾಯಿದ್ದೀನಿ. ನಾನು ಮಶ್ರೂಮ್ ಬ್ರೋಕ್ಲಿ ಚಪಾತಿ ನೂಡಲ್ಸ್ ಮಾಡಿದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಆ ರೆಸಿಪಿ ನಿಮಗೆ ಬೇಕಾದಲ್ಲಿ ನನಗೆ ಕಮೆಂಟಲ್ಲಿ ಹೇಳಿ. ಸೊ ನಾನು ಆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಟೊಮೆಟೊ ಮೆತ್ತಗಾಗಿದೆ, ನಾವು ಕ್ಯಾರೆಟ್ ಆ್ಯಡ್ ಮಾಡೋಣ. ಕ್ಯಾರೆಟು ಆಮೇಲೆ ಬ್ರೋಕ್ಲಿ 2 ಆ್ಯಡ್ ಮಾಡಿಬಿಡೋಣ. ಒಂದು 3 ನಿಮಿಷವರೆಗೂ ನಾನು ಬೇಯಿಸಬೇಕು. ಕ್ಯಾರೆಟು ಬ್ರೋಕ್ಲಿ ನಾನು ಮೊದಲೇ ಬೇಯಿಸ್ಕೊಂಡಿದ್ದೆ, ನೀವು ಬೇಕಾದರೆ ಇದರಲ್ಲೇ ಬೇಯಿಸ್ಕೊಬೋದು. ಉಪ್ಪು ಹಾಕ್ಕೊಂಬಿಡೋಣ ಈಗ. ಕ್ಯಾರೆಟ್ ಒಂದು ಸ್ವಲ್ಪ ಬೆಂದರೆ ಸಾಕು. ಸೂಪ್ಸ್ಗೆಲ್ಲ ನಾನು ತುಂಬ ಬೇಯಿಸೋದೇನು ಬೇಡ, ತರಕಾರಿಗಳು ಹಾಫ್ ಬೇಯಿಸಿದ್ರೆ ಸಾಕು. ಅದೊಂಥರ ಕ್ರಂಚಿನೆಸ್ ಚೆನ್ನಾಗಿರುತ್ತೆ ತಿನ್ನೋವಾಗ. ಸೂಪ್ ಕುಡಿತಾ ಇದ್ದರೆ ಅದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಕ್ರಂಚಿನೆಸ್ಸು. ಫ್ಲೇಮ್ನ ಸ್ಲಿಮ್ಮಾಗಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು 2 ನಿಮಿಷ ಬೇಯಬೇಕಿದೆ. ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ ಒಂದು ಹಾಫ್ ಬೆಂದಿದೆ, ಸೊ ಹಂಗೆ ಇಮಿಡಿಯೇಟ್ ನೀರು ಹಾಕ್ಕೊಳ್ಳೋಣ. ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಅಲ್ವಾ. ರಾಗಿ ಹಿಟ್ಟಿದ್ರಲ್ಲಿ ಹಾಕಿ ಇಮ್ಮಿಡಿಯೇಟ್ ನೀರು ಹಾಕ್ಕೊಬಿಡಿ. ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೂಪ್ ತಿಕ್ಕಾಗಿ ಬೇಕೋ ಇಲ್ಲಾಂದರೆ ಮೀಡಿಯಮ್ ಆಗಬೇಕು ನೋಡಿಕೊಂಡು ನೀವು ನೀರು ಹಾಕಿ. ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ನಾನಿಲ್ಲಿ ಕಾರ್ನ್ಫ್ಲೋರ್ ಏನೂ ಯೂಸ್ ಮಾಡಿಲ್ಲ, ಯಾಕಂದರೆ ರಾಗಿ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಒಂದು 2 ಸ್ಪೂನಷ್ಟು ಜೀರಿಗೆ ಮೆಣಸು ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಜೀರಿಗೆ ಮೆಣಸು ತುಂಬ ಒಳ್ಳೆಯದು ಚಳಿಗಾಲಕ್ಕೆ. ಬೇಗ ಕಾಫ್ ಬರೋಲ್ಲ, ಕೋಲ್ಡ್ ಬರೋಲ್ಲ. ಈ ಥರ ಸೂಪ್ಸ್ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು ಹೆಲ್ತ್ಗೆ. ಕ್ಯಾರೆಟ್ ಏನಿರುತ್ತೋ ತರಕಾರಿ ನಿಮ್ಮ ಮನೆಯಲ್ಲಿ ಅದು ಹಾಕ್ಕೊಂಡೇ ಮಾಡ್ಕೊಳ್ಳಿ ಸೂಪ್ಸು. ಆದಷ್ಟು ಚಳಿಗಾಲಕ್ಕೆ ಸೂಪ್ಸ್ ಕುಡೀರಿ. ಕಾಫಿ ಟೀ ಬದಲು ಸೂಪ್ಸ್ ಕುಡಿದ್ರೆ ತುಂಬ ಒಳ್ಳೆಯದು. ಸೊ ನೀವು ಬೇಕಾದರೆ ಬೇಕಾದ್ರೆ ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಹಂಗೂ ಕುಡಿಬೋದು. ಸೊ ಸೂಪ್ ರೆಡಿ ಇದೆ. ಬನ್ನಿ ಒಂದು ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ. ಇದು ಬಟ್ ನನ್ನ ಹತ್ರ ಇಲ್ಲ ಈಗ ಸದ್ಯಕ್ಕೆ ಕೊತ್ತಂಬರಿ ಸೊಪ್ಪು. ನೀವು ಗಾರ್ನಿಷಿಂಗ್ ಬೇಕಾದರೂ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು, ತುಂಬ ಟೇಸ್ಟಿಯಾಗಿರುತ್ತೆ. ರಾಗಿ ಬ್ರೋಕ್ಲಿ ಸೂಪ್ ರೆಡಿ ಇದೆ. ನೀವು ಮಾಡ್ಕೊಂಡು ತಿನ್ನಿ. ಡೈಲಿ ವಾರಕ್ಕೊಂದು 2-3 ಸರಿ ಮಾಡ್ಕೊಂಡು ತಿನ್ನಿ.
ತುಂಬ ಒಳ್ಳೆಯದು ಹೆಲ್ತಿಗೆ. ಕಾರ್ನ್ಫ್ಲೋರು ಏನೂ ಯೂಸ್ ಮಾಡಿಲ್ಲ, ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದೀನಿ ನಾನು. ಸಿಂಪಲ್ ರೆಸಿಪಿ ಇದು, ಸಿಂಪಲ್ ಸೂಪ್ ರೆಸಿಪಿ. ಸೊ ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟಾಗಿ ಹೇಳಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೊಸ ಹೊಸ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಈ ಥರ ರೆಸಿಪಿ ಮಾಡಿ ಅಂತ ಹೇಳಿಬಿಟ್ಟು. ಸೊ ನೀವು ಯಾವ ನೀವು ಮಾಡ್ತೀರೋ ನಾನು ಅದೇ ರೆಸಿಪಿ ಮಾಡಿ ತೋರಿಸ್ತೀನಿ. ಸೊ ಬ್ರೋಕ್ಲಿ ರಾಗಿ ಸೂಪ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಪ್ಲೀಸ್. ಥ್ಯಾಂಕ್ ಯು, ಧನ್ಯವಾದಗಳು.